ನಮಸ್ಕಾರ. ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ಎಪಿಸೋಡ್ನ ಮುಂದುವರೆದ ಅಧ್ಯಾಯ. ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇರೋ ವಿಷಯ 50ರಿಂದ 70 ವರ್ಷ ಇರೋ ಜನರ ಬಗ್ಗೆ, ಅವರ ಸವಾಲುಗಳೇನು, ಅವರ ಮುಂದಿರೋ ಆಪರ್ಚುನಿಟಿ ಏನು ಅನ್ನೋದ್ರ ಬಗ್ಗೆ ನನ್ನ ಅನಿಸಿಕೆಯನ್ನು ಹಂಚ್ಕೋತೀನಿ. ಹಿಂದಿನ ಎಪಿಸೋಡ್ಗಳಲ್ಲಿ ತಿಳಿಸಿರೋ ಥರ ಈ ಏಜ್ ಗ್ರೂಪಲ್ಲಿ 50ರಿಂದ 70 ವರ್ಷ ಆ ಏಜ್ ಗ್ರೂಪ್ನಲ್ಲಿ ನಮ್ಮ ದೇಶದಲ್ಲಿ ಸುಮಾರು 18ರಿಂದ 20 ಕೋಟಿ ಜನ ಇದ್ದಾರೆ. ಅಂದರೆ 10%ಗೂ ಮೇಲ್ಪಟ್ಟು ಜನ, 12% ಅಂತ ಇಟ್ಕೊಳ್ಳಿ, ಅಷ್ಟು ಜನ ನಮ್ಮ ದೇಶದಲ್ಲಿದ್ದಾರೆ. ಕಮ್ಮಿ ಸಂಖ್ಯೆ ಏನಲ್ಲ. ಈ ಏಜ್ ಗ್ರೂಪಲ್ಲಿರೋ ಜನಗಳಿಗೆ ಇರೋ ಸವಾಲುಗಳೇನು, ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಫಸ್ಟ್ ಅವ್ರಿಗೆ ಒಂದು ಸ್ವತಃ ಅರಿವಿರುತ್ತೆ. ತಮ್ಮ ಆ್ಯಕ್ಟಿವ್ ಪ್ರೊಫೆಷನಲ್ ಲೈಫ್ ಅಥವಾ ಮುಂಬರುವ ದಿವಸಗಳಲ್ಲಿ ನಿಲ್ಲತ್ತೆ ಅಥವಾ ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ ಅನ್ನೋ ಅರಿವು ಅವ್ರಿಗಿರುತ್ತೆ. ಸೊ ಅದು ತನ್ನದೇ ಆದ ಒಂದು ಇನ್ಸೆಕ್ಯೂರಿಟಿ ತಂದುಬಿಡುತ್ತೆ. ಅಂದರೆ ಇಷ್ಟು ದಿವಸ ನನ್ನ ಕ್ಯಾಲೆಂಡರ್ ಒಂಥರ ಫಿಕ್ಸ್ಡ್ ಆಗಿತ್ತು, ಇನ್ನು ಕೆಲವೇ ದಿವಸಗಳಲ್ಲಿ, ಕೆಲವೇ ವರ್ಷಗಳಲ್ಲಿ ಆ ಕ್ಯಾಲೆಂಡರ್ಗೆ ನಾನು ಬದಲಾವಣೆ ಮಾಡಿಕೊಳ್ಳೇಬೇಕು ಅನ್ನೋ ಒಂದು ಅವಶ್ಯಕತೆ ಇದೆ ಅನ್ನೋದು ಅರಿವು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಇದು ಅದರದೇ ಆದ ಒತ್ತಡನ ಅವ್ರಿಗೆ ತರುತ್ತೆ. ಫಸ್ಟು ಇದು ಅವ್ರಿಗೆ ಆಗೋ ಅವೇರ್ನೆಸ್, ಅದರಿಂದ ಬರೋ ಒಂದು ತೊಂದರೆ, ಚಾಲೆಂಜ್ ಅಂದ್ಕೊಳ್ಳೋಣ. ಎರಡನೇ ಚಾಲೆಂಜ್ ಏನು? ನಾವು ಏನೇ ಹೇಳ್ಬೋದು, ಏಜ್ ಈಸ್ ಎ ನಂಬರ್. ಏಜ್ ಈಸ್ ಎ ನಂಬರ್, ಇಟ್ ಈಸ್ ಆಲ್ಸೋ ಎ ನಂಬರ್. ಅಂದರೆ ಒಂದು ಸ್ಟೇಜ್ ಆಫ್ ಲೈಫಲ್ಲಿ ನಮಗೆ ಬೇಡದಿದ್ದರೂ ಕೂಡ ಹೆಲ್ತ್ ರಿಲೇಟೆಡ್ ಚಾಲೆಂಜಸ್ ನಮ್ಮ ಹತ್ರ ಬರುತ್ತೆ. ಈಗ ಇರೋ ಲೈಫ್ ಸ್ಟೈಲ್, ಜನ ಲೀಡ್ ಮಾಡ್ತಿರೋ ಲೈಫ್ ಸ್ಟೈಲ್, ಈಗ ಇರೋ ಸ್ಟ್ರೆಸ್ ಫ್ಯಾಕ್ಟರ್ಸ್ ತೊಗೊಂತು ಅಂತಂದರೆ ಈ ಏಜ್ ಗ್ರೂಪಲ್ಲಿ ಬಹುಶಃ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಹೆಲ್ತ್ ಚಾಲೆಂಜಸ್ ಇದ್ದೇ ಇರುತ್ತೆ. ಸೊ ಅವುಗಳನ್ನು ನಾನು ಹೆಂಗೆ, ಅದು ಚಿಕ್ಕದಾಗಿ ಕಾಣಿಸ್ಕೊಂಡಿರೋದು ಈಗ ಈ ಏಜ್ ಬ್ಯಾಂಡಲ್ಲಿ ಅದು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಹೋಗುತ್ತೆ ನಮಗೆ. ಇದನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಕೂಡ ಒಂದು ದೊಡ್ಡ ಚಾಲೆಂಜ್ ಇದೆ. ಮೂರನೇ ಚಾಲೆಂಜ್ ಏನು? ನನ್ನ ಮನೆಗೆ ನಾನು ಇರ್ರಿಲೆವೆಂಟ್ ಆಗಿಬಿಡ್ತೀನಾ ಅಂತನ್ನೋ ಒಂದು ಯೋಚನೆ ಈ ವಯಸ್ಸಿನಲ್ಲಿರೋ ತಲೆಯಲ್ಲಿ ಹೊಕ್ಕತ್ತೆ. ಯಾಕೆ ಅಂದರೆ ಅಲ್ಲಿ ತನಕ ಒಂಥರ ಅವರು ಹೆಡ್ ಆಫ್ ದ ಫ್ಯಾಮಿಲಿ ಆಗಿರ್ತಾರೆ. ನ್ಯಾಚುರಲ್ ಪ್ರೋಸೆಸ್ಸಲ್ಲಿ ಅವ್ರ ಮಕ್ಕಳು ಇಂಡಿಪೆಂಡೆಂಟಾಗಿ ಜವಾಬ್ದಾರಿ ತಗೊಳ್ಳೋ ಸ್ಟೇಜಿಗೆ ಬಂದಿರ್ತಾರೆ. ನಾವು ಎಷ್ಟೇ ಇರ್ಬೋದು, ಒಂದು ಮಕ್ಕಳು ಬೇರೆ ಇರ್ತಾರೆ ಅಂತ ಇದ್ದರೂ ಕೂಡ ಮಾನಸಿಕವಾಗಿ ನಮ್ಮ ಜೊತೆಯೇ ಇರ್ತಾರೆ, ಅವ್ರು ಬೇರೆ ಇದ್ದರೂ ಕೂಡ. ಆ್ಯಂಡ್ ಎಷ್ಟೋ ಮನೆಗಳಲ್ಲಿ ಮಕ್ಕಳು ಜೊತೆಯಲ್ಲಿ ಇರ್ತಾರೆ, ಅದು ಎರಡೂ ಸ್ವಾಭಾವಿಕ. ಎರಡರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನೋಡೋದಲ್ಲ. ಆದರೆ ನಾನು ಇರ್ರಿಲೆವೆಂಟ್ ಆಗಿಬಿಡ್ತೀನ, ಯಾಕೆಂದರೆ ಡಿಸಿಷನ್ ಮೇಕಿಂಗ್ ನನ್ನ ಕೈನಿಂದ ಜಾರ್ ಹೋಗೋಕ್ಕೆ ಶುರು ಆಗುತ್ತೆ. ಅದಕ್ಕೆ ನಾನು ಹೊಂದ್ಕೋಬೇಕಾಗತ್ತೆ. ಇದು ಇನ್ನೊಂದು ಚಾಲೆಂಜ್ ಇದೆ. ಇದು ಮೂರನ್ನು ಕೂಡ ಈ ಏಜ್ ಗ್ರೂಪಲ್ಲಿರೋರು ಸಮಸ್ತವಾಗಿ ನಿಭಾಯಿಸಬೇಕು. ಇಲ್ದಿತ್ತು ಅಂತಂದರೆ ಅವ್ರಿಗೂ ಹೊರೆ ಆಗ್ತಾರೆ, ಬೇರೆಯವ್ರಿಗೂ ಹೊರೆ ಆಗ್ತಾರೆ. ಅರ್ಥ ಆಯ್ತಲ್ಲ? ಇವರು ಮುಂದೆ ಇರೋ ಆಪರ್ಚುನಿಟೀಸ್ ಏನು ಅಂತ ನೋಡೋಣ. ಸಾಕಷ್ಟು ಆಪರ್ಚುನಿಟಿ ಈ ಕ್ಯಾಟಗರಿ ಆಫ್ ಜನಗಳ ಮುಂದೆ ಕೂಡ ಇದೆ. ಒಂದೇನು, ಇವ್ರಿಗೆ ಜೀವನ ಪಾಠ ಕಲಿಸಿರುತ್ತೆ, ತರಹಾವರಿ ಪಾಠ ಕಲಿಸಿರುತ್ತೆ. ಸೊ ಇವ್ರಿಗೆ ಜೀವನದ ಯಾವುದೇ ಚಾಲೆಂಜು ಹೊಸದಾಗಿರಲ್ಲ. ಇವರೆಲ್ಲ ಅದರಲ್ಲಿ ಅನುಭವಿಸಿ, ಈಜಾಡಿ, ತೇಲಾಡಿ ಮೇಲೆದ್ದು ಬಂದವರೇ ಆಗಿರ್ತಾರೆ. ಆದ್ದರಿಂದ ಇವರು ಫ್ಯಾಮಿಲಿಗಾಗಲಿ ಅಥವಾ ಸೊಸೈಟಿಗಾಗಲಿ ಒಳ್ಳೆ ಮೆಂಟರ್ ಆಗ್ಬೋದು, ಒಳ್ಳೆ ಗೈಡ್ ಆಗ್ಬೋದು. ಇವರು ಎರಡನೇ ಅವಕಾಶ ಏನಿದೆ, ಈಗಿನ ದಿನಮಾನಗಳಲ್ಲಿ ನಾವು ಮಾರ್ಟಾಲಿಟಿ ರೇಟ್ ಅಂತ ಏನು ಹೇಳ್ತೀವಿ, ನಾನಾ ಕಾರಣಗಳಿಗೆ
ಅದು ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ. ಅಂದರೆ ಈಗಿನ ಟೈಮಲ್ಲಿ ಹೇಳಬೇಕು ಅಂತಂದರೆ ಸುಮಾರು 80 ವರ್ಷದ ತನಕ ಜನ ಬದುಕಿರ್ತಾರೆ, ಸಾಮಾನ್ಯವಾಗಿ ನೋಡಿರ್ತೀವಿ ನಾವು. ಸೊ ನಾನು ರಿಟೈರ್ ಆದರೆ ಕೂಡ ನನ್ನ ಕಣ್ಮುಂದೆ ಇನ್ನೂ ಒಂದು 25-30 ವರ್ಷ ನನ್ನ ಮುಂದೆ ಇರುತ್ತೆ, 15 ಇದ್ದೇ ಇರುತ್ತೆ. ಈ ಒಂದು ಸಮಯನ ನಾನು ಯಾವ ರೀತಿ ಕಳೀಬೇಕು ಅನ್ನೋದ್ರ ಬಗ್ಗೆ ಪ್ಲ್ಯಾನಿಂಗ್ ಮಾಡೋದಕ್ಕೆ ಈ ಒಂದು ಏಜ್ ಗ್ರೂಪ್ನವ್ರಿಗೆ ಒಂದು ಒಳ್ಳೆಯ ಅವಕಾಶ ಇದೆ. ಅದ್ರ ಬಗ್ಗೆ ನಾವು ಪ್ಲ್ಯಾನ್ ಮಾಡ್ಕೋಬೇಕು. ನನ್ನ ಪ್ರೊಫೆಷನ್ ಕಮ್ಮಿ ಆಗ್ಬೋದು, ಆದರೆ ಈ ಟೈಮಲ್ಲಿ ನನ್ನ ಪ್ಯಾಷನ್ಗೆ ನಾನು ಜಾಸ್ತಿ ಒತ್ತು ಕೊಡಬೇಕಾಗಬಹುದು, ಇಲ್ಲ ನಾನು ಹಾಬಿಗೆ ಒತ್ತು ಕೊಡಬೇಕಾಗಬಹುದು. ಯಾವ ರೀತಿ ಅನ್ನೋದ್ರ ಬಗ್ಗೆ ಪ್ಲ್ಯಾನಿಂಗ್ ಮಾಡೋದಕ್ಕೆ ಒಳ್ಳೆಯ ಅವಕಾಶ ಇದು, ಒಳ್ಳೆಯ ಸಮಯ ಕೂಡ ಇದು. ಮೂರನೇದು, ಈ ಸಮಯ ನಮಗೆ ಫಿಟ್ನೆಸ್ ಬಗ್ಗೆ ಮತ್ತು ವೆಲ್ನೆಸ್ ಬಗ್ಗೆ ಬರೀ ಪುಸ್ತಕದ ಜ್ಞಾನ ಅಲ್ಲ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸಸ್ಸು ನಾವು ತಗೊಳ್ಳೋದಕ್ಕೆ ಒಳ್ಳೆಯ ಅವಕಾಶ ಇದು. ಒಂದು ಜಿಮ್ಮಿಗೆ ಸೇರ್ಕೋಬೋದು, ಇದುವರೆಗೂ ಸೇರಿಲ್ಲ ಅಂದರೆ, ಅಥವಾ ಸೇರಿ ಬಿಟ್ಟಿದ್ದರೆ ಕೂಡ ತಿರ್ಗಾ ಸೇರ್ಕೋಬೋದು. ವೆಲ್ನೆಸ್ ಬಗ್ಗೆ ಅರಿತು ಅದನ್ನು ಅಭ್ಯಾಸ ಮಾಡುವಂಥ ಸಮಯ ಇದು. ಯಾಕೆ ಅಂತಂದರೆ ಎರಡೂ ನಮಗೆ ಚಾಲೆಂಜ್ ಆಗುತ್ತೆ. ಫಿಸಿಕಲ್ ಫಿಟ್ನೆಸ್ಸು ಚಾಲೆಂಜ್ ಆಗುತ್ತೆ, ವೆಲ್ನೆಸ್ ಕೂಡ ನಮಗೆ ಚಾಲೆಂಜ್ ಆಗುತ್ತೆ. ಇದ್ರ ಬಗ್ಗೆ ನಾವು ಒಳ್ಳೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಫ್ಯಾಂಟಾಸ್ಟಿಕ್ ಟೈಮ್ ಇದು. ನಾಲ್ಕನೇ ಒಂದು ಅವಕಾಶ, ಪ್ಲೆಷರ್ ಆಫ್ ಬೀಯಿಂಗ್ ಎ ಗ್ರ್ಯಾಂಡ್ ಪೇರೆಂಟ್. ನಮ್ಮ ಚಿಕ್ಕ ವಯಸ್ಸನ್ನು ಜ್ಞಾಪಿಸ್ಕೊಳ್ಳಿ. ಈಗಲೂ ನಮ್ಮಗಳ ಅಜ್ಜಿ ತಾತ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಒಂದು ಸುಂದರ ಭಾವನೆ ಮೂಡಿ ಹೋಗುತ್ತೆ ಅಲ್ವೇ? ಆ ಒಂದು ಸುಂದರ ಭಾವನೆ ಮೊಮ್ಮಕ್ಕಳಿಗೆ ಕೊಡುವಂಥ ಸ್ಟೇಜಿಗೆ ನಾವು ಬಂದಿರ್ತೀವಿ. ಅವರ ಜೊತೆ ಸಮಯ ಕಳೆಯೋದು, ಅವರಿಗೆ ಕತೆ ಹೇಳೋದು, ಅವರಿಗೆ ಸಂತೋಷ ಕೊಡೋದ್ರಲ್ಲೇ ಸಂತೋಷ ಕಾಣೋದು, ಇದು ದಿಸ್ ಎ ಬ್ಯೂಟಿಫುಲ್ ಆಪರ್ಚುನಿಟಿ ನಮಗೆ ಸಿಗೋದು ಈ ಏಜ್ ಗ್ರೂಪ್ನವ್ರಿಗೆ. ಮಿತ್ರರೇ, ಈ ಏಜ್ ಗ್ರೂಪಲ್ಲಿ ನೀವುಗಳಿದ್ದರೆ ಬೇಕಾದ್ರೆ ತಿರ್ಗಾ ಈ ವಿಡಿಯೋನ ಮತ್ತೊಮ್ಮೆ ನೋಡಿ, ಫೋಕಸ್ಡಾಗಿ ನೋಡಿ. ನಿಮಗೆ ನಿಮ್ಮ ಮುಂದಿನ ಜೀವನ ಹೇಗಿರಬೇಕು ಅನ್ನೋದಕ್ಕೆ, ಅದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಕೆಲವು ಸಲಹೆಗಳು ನಿಮಗೆ ಸಿಗ್ಬೋದು. ಅದನ್ನು ಪಾಲಿಸಿ ನಮ್ಮ ರಿಟೈರ್ಮೆಂಟ್ ಲೈಫ್ ನಮಗೂ ಸಂತೋಷ ಕೊಡಬೇಕು, ಬೇರೆಯವ್ರಿಗೂ ಸಂತೋಷ ಕೊಡಬೇಕು. ಅದಕ್ಕೆ ಏನೇನು ಮಾಡಬೇಕು ಅದೆಲ್ಲವನ್ನೂ ಮಾಡೋಣ. ಯಾಕೆಂದರೆ ಈ ಟೈಮಲ್ಲಿ ರಿಗ್ರೆಟ್ ಅಂತ ಇರುತ್ತಲ್ಲ, ಅದು ಯಾರಿಗೂ ಸುಖ ಕೊಡಲ್ಲ. ಅದರ ನೋವು ಅನುಭವಿಸಿದವ್ರಿಗೆ ಗೊತ್ತು. ಬೇಡ, ಆ ರಿಗ್ರೆಟ್ ನಾವುಗಳು ಅನುಭವಿಸೋದು ಬೇಡ, ನಮ್ಮ ಸುತ್ತಲ ಇರೋ ಜನನೂ ಅನುಭವಿಸೋದು ಬೇಡ. ಅದನ್ನು ಸುಂದರವಾಗಿ ಇಡೋಣ. ಆದ್ದರಿಂದ ಮತ್ತೊಮ್ಮೆ ಈ ವಿಡಿಯೋ ನೋಡಿ, ನಿಮಗೆ ಸಿಗ್ಬೋದು ಐಡಿಯಾಗಳು. ನಿಮ್ಮ ಫ್ಯಾಮಿಲಿ ಸರ್ಕಲಲ್ಲಿ ಯಾರನ್ನ ಏಜ್ ಗ್ರೂಪಲ್ಲಿ ಇದ್ದಾರೆ ಅಂತಂದರೆ ದಯವಿಟ್ಟು ಅವ್ರಿಗೆ ಇದನ್ನು ಶೇರ್ ಮಾಡಿ, ಅವ್ರಿಗೂ ಸಹಾಯ ಆಗಬಹುದು. ಸ್ವಲ್ಪ ಸೆಲ್ಫಿಶ್ ರಿಕ್ವೆಸ್ಟ್, ಪದೇ ಪದೇ ಕೇಳ್ಕೊಳ್ಳೋವಂಥ ರಿಕ್ವೆಸ್ಟ್. ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ಆಕ್ಸಿಜನ್. ನನ್ನ ಆಕ್ಸಿಜನ್ ಚೆನ್ನಾಗಿದ್ದರೆ ಇದೇ ರೀತಿ ಜೀವನಕ್ಕೆ ಉಪಾಯ ಆಗುವಂಥ ಬಹಳಷ್ಟು ಅನುಭವಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಬಲ್ಲೆ. ಲೈಟಾಗಿರೋ ವಿಷಯಗಳ ಬಗ್ಗೆನೂ ಹರಟೆ ಮಾಡಬಲ್ಲೆ. ಮಾಡೋಣ, ಮುಂದೆ ಇದೇ ರೀತಿ ಮುಂದುವರಿಯೋಣ. ಮುಂದಿನ ಎಪಿಸೋಡಲ್ಲಿ 70 ವರ್ಷದ ಮೇಲ್ಪಟ್ಟು, ಆ್ಯಕ್ಚುಲಾಗಿ ಇದರಲ್ಲೇ ಮುಗಿಸೋಣ ಅಂತಿದ್ದೆ. ಬಹುಶಃ ಇದೇ ತುಂಬ ಟೈಮ್ ತೊಗೊಂಡ್ಬಿಟ್ಟಿದೆ. ನಿಮ್ಮ ತಲೆ ಜಾಸ್ತಿ ಹೊತ್ತು ತಿನ್ನೋಕ್ಕೆ ನಾನು ಇಷ್ಟಪಡಲ್ಲ. ಮುಂದಿನ ಎಪಿಸೋಡಲ್ಲಿ ಸುಮಾರು 10 ನಿಮಿಷ, ಇದುವರೆಗೂ ನಾನು ಎಲ್ಲ ಎಪಿಸೋಡ್ಗಳು ನೀವು ನೋಡಿದರೆ 10 ನಿಮಿಷದ ಡ್ಯೂರೇಷನ್ನು ಅರೌಂಡ್ ದಟ್ ಟೈಮೇ ಇದೆ. ಅಷ್ಟಕ್ಕೆ ಸೀಮಿತಗೊಳಿಸೋಕ್ಕೆ ಇಷ್ಟಪಡ್ತೀನಿ. ಸೊ ಮುಂದಿನ ಎಪಿಸೋಡ್ ಈ ಒಂದು ಸೀರೀಸಲ್ಲಿ ಲಾಸ್ಟ್ ಎಪಿಸೋಡ್ ಆಗಿರುತ್ತೆ. ಇದುವರೆಗೂ ಕೊಟ್ಟಂಥ ಅದೇ ಎನ್ಕರೇಜ್ಮೆಂಟ್ ಮುಂದಿನ ಎಪಿಸೋಡ್ಗೂ ಕೊಡಿ. ಮುಂದೆ ಮೀಟ್ ಆಗುವವರೆಗೆ ನಮಸ್ಕಾರ.